ಹಾಯ್ ವಿವರ್ಸ್, ಇವತ್ತು ನಾವು ಮಿಕ್ಸ್ ರೋಟಿನ ಮಾಡೋಣ. ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ಜೋಳದ ಹಿಟ್ಟು, 1 ಬಟ್ಲು ಗೋಧಿ ಹಿಟ್ಟು, 1 ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಡ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿಕಾಯಿಯ ಪೇಸ್ಟು, ಹಸಿ ಖಾರ ಅಂತಾರಲ್ವ ಅದು, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು, ಸ್ವಲ್ಪ ಜೀರಿಗೆ ಪುಡಿ ಇದ್ದರೆ ಕೂಡ ನೀವು ಬಳಸ್ಕೋಬೋದು. ಆದರೆ ಈ ರೀತಿ ನಾವು ಸ್ವಲ್ಪ ಕೈಯಿಂದನೇ ಕ್ರಷ್ ಮಾಡಿ ಹಾಕೋದ್ರಿಂದ ಬಾಯಿಗೆ ಸಿಕ್ಕಾಗ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈ ಹಿಟ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಖಾರ, ಈರುಳ್ಳಿ ಇದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಚಪಾತಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ. ಇದು ಹಿಟ್ಟು ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ಪ್ರಮಾಣದ ನೀರನ್ನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಕೊಳ್ಳೋಣ. ಒಂದು 10 ನಿಮಿಷ ಈ ಹಿಟ್ಟು ನೆಂದ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಈಗ ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಅಥವಾ ಹೋಳಿಗೆ ಮಾಡೋ ತವ ಇರುತ್ತಲ್ವ, ಹೋಳಿಗೆ ಮಾಡೋ ಶೀಟು, ಅದ್ರ ಮೇಲೆ ಇದನ್ನು ತಟ್ಕೊಂಡು ಅಥವಾ ಲಟ್ಟಿಸ್ಬಿಟ್ಟು ಕೂಡ ಮಾಡ್ಕೋಬೋದು. ನಾನಿಲ್ಲಿ 1 ಮುಷ್ಟಿಯಷ್ಟು ಉಂಡೆನ ತಗೊಂಡು ಇದನ್ನು ಇನ್ನೂ ಸ್ವಲ್ಪ ಕೈಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇದನ್ನು ತಟ್ಕೊಳ್ತೀವಿ. ಈ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ಮಾಡ್ತೀವಲ್ವ, ಆ ರೀತಿ ತಟ್ಟಿ ಕೂಡ ಮಾಡ್ಕೋಬೋದು. ಬೇಡ ಅನ್ನೋದಾದರೆ ನೀವು ಲಟ್ಟಿಸಿ ಕೂಡ ಮಾಡ್ಕೋಬೋದು. ಅಂದರೆ ನನಗೆ ಇದು ಸುಲಭ ಅನಿಸುತ್ತೆ, ಆ ಕಾರಣಕ್ಕೆ ನಾನು ಇದೇ ರೀತಿ ಮಾಡ್ಕೊಳ್ತೀನಿ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರೆ ತಟ್ಟುವಾಗ ಈ ರೀತಿ ಆಗಲ್ಲ. ನಾನು ತೀರಾ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದಕ್ಕೂ ಸಣ್ಣದಾಗಿ ಹೆಚ್ಕೊಂಡು ಕೂಡ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸೌತೆಕಾಯಿ ಕೂಡ ಹಾಕ್ಕೋಬೋದು. ಕೆಲವೊಬ್ಬರು ಇದನ್ನೇ ತಾಲಿಪಟ್ಟು ಅಂತ ಕೂಡ ಕರೀತಾರೆ. ಆದರೆ ನಿಜವಾಗ್ಲೂ ತಾಲಿಪಟ್ಟು ಮಾಡೋದಕ್ಕೆ ಹಿಟ್ಟನ್ನು ಬೇರೆ ರೀತಿ, ಅಂದರೆ ಗೋಧಿ, ಜೋಳ, ಅಕ್ಕಿ, ಸ್ವಲ್ಪ ಉದ್ದಿನಬೇಳೆ ಇದನ್ನೆಲ್ಲ ನಾವು ಫ್ಲೋರ್ ಮಾಡಿಸ್ಕೊಂಡು ಬಂದಿರ್ತೀವಿ. ಅಂದರೆ ಮಿಷನ್ಗೆ ತೊಗೊಂಡೋಗಿ ಹಾಕ್ಕೊಂಡು ತಂದಿರ್ತೀವಿ. ಅದು ಚೆನ್ನಾಗಿರುತ್ತೆ. ಇದು ಎಲ್ಲ ಹಿಟ್ಟುಗಳನ್ನ ಮಿಕ್ಸ್ ಮಾಡಿ ಮಾಡುವಂಥ ರೊಟ್ಟಿ. ನಿಮಗೆ ಬೇಡ ಅನ್ನೋದಾದರೆ ಎಣ್ಣೆಯನ್ನು ಬಿಟ್ಬಿಟ್ಟು ನೀವು ಕೈನ ಒಂದು ಸ್ವಲ್ಪ ತ್ಯಾವ ಮಾಡಿಕೊಂಡು ನೀರಲ್ಲಿ ಅದ್ಬಿಟ್ಟು ಅಥವಾ ನೀರು ಹಚ್ಕೊಂಡು ಕೂಡ ಈ ರೀತಿ ತಟ್ಕೋಬೋದು. ಬಟ್ಟೆಗಳ ಮೇಲೆ ಕೂಡ ಇದನ್ನು ತಟ್ಟಿಬಿಟ್ಟು ಮಾಡ್ಬೋದು. ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಇದಕ್ಕೆ ನಿಮಗೆ ಬೇಕು ಅನ್ನೋ ತರಕಾರಿಗಳನ್ನೆಲ್ಲ ತುರಿದ್ಬಿಟ್ಟು ಅಥವಾ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೋದು. ಈಗ ಇದನ್ನು ಈ ರೀತಿ ತವ ಮೇಲೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ 1 ಸ್ಪೂನು ಅಥವಾ 2 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲ ಹಿಟ್ಟು ಮಿಕ್ಸ್ ಇರೋದರಿಂದ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಜೋಳದ ಹಿಟ್ಟು ಇರುತ್ತೆ, ಗೋಧಿ ಹಿಟ್ಟಿರುತ್ತೆ. ಆ ಕಾರಣಕ್ಕೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು 2 ಬದಿಲಿ ಸ್ವಲ್ಪ ಒತ್ತಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇದು ಬಿಸಿ ಇರುವಾಗಲೇ ತಿನ್ನಬೇಕು ಅಂತ ಏನೂ ಇಲ್ಲ.
ಇದನ್ನು ನೀವು ಟಿಫನ್ ಬಾಕ್ಸ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಕೂಡ ಕಳಿಸ್ಬೋದು. ಇದಕ್ಕೆ ನಾನಿಲ್ಲಿ ಶೇಂಗಾ ಪುಡಿ ಅಂದರೆ ಚಟ್ನಿ ಪುಡಿ ಹಾಗೆ ಮೊಸರಿನ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಬೇಕು ಅನ್ನೋದಾದರೆ ಕೊಬ್ಬರಿ ಚಟ್ನಿ, ಹುಚ್ಚಳ ಚಟ್ನಿ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು, ಅಥವಾ ಬರೀ ಮೊಸರಲ್ಲಿ ಕೂಡ ಇದನ್ನ ಸರ್ವ್ ಮಾಡ್ಬೋದು. ಇದನ್ನು ನಾನಿವತ್ತು ನನ್ನ ಮಗಳ ಲಂಚ್ ಬಾಕ್ಸ್ಗೆ ಕೊಡ್ತಾಯಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಸ್ವೀಟು ಅಥವಾ ಹಣ್ಣು ಯಾವುದಾದ್ರೂ ಒಂದು ಹಣ್ಣನ್ನು ಅಥವಾ ಸ್ವೀಟನ್ನು ಕೂಡ ಕಳಿಸ್ಬೋದು. ನಾನಿಲ್ಲಿ ಕಾಜು ಬರ್ಫಿ, ಮೊಸರು ಹಾಗೆ ಮಿಕ್ಸ್ ರೋಟಿನ ಇವತ್ತು ಲಂಚ್ಗೆ ಅವಳಿಗೆ ಕಳಿಸ್ತಾ ಇದ್ದೀನಿ. ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.